ಎಲ್ಲರಿಗೂ ನಮಸ್ಕಾರ. ಸಂಕ್ರಾಂತಿ ಲಹರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿದಾಸ್. ಮೊಟ್ಟ ಮೊದಲನೇದಾಗಿ ಅಶ್ವವೇಗ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸಂಕ್ರಾಂತಿ ಹಬ್ಬದ ವಿಶೇಷತೆ ಏನು, ಹಾಗೆ ಸಡಗರ ಸಂಭ್ರಮದ ಆಚರಣೆಯಲ್ಲಿ ನಾವಿದ್ದೀವಿ. ಸಂಕ್ರಾಂತಿ ಹಬ್ಬ ಆಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯಾದಂತಹ ಹಬ್ಬ ಹರಿದಿನಗಳಾಗಿರ್ಬೋದು, ಪ್ರತಿಯೊಂದು ಹಬ್ಬಕ್ಕೂ ಅದರ ಹಿನ್ನೆಲೆ ಇರುತ್ತೆ. ಹಾಗೆ ಪ್ರತಿಯೊಂದು ಹಬ್ಬವನ್ನ ಒಂದೊಂದು ದೇವರಿಗೆ ನಾವು ಅರ್ಪಣೆಯನ್ನ ಮಾಡ್ತೀವಿ. ಮಕರ ಸಂಕ್ರಾಂತಿ ಅಂತ ಹೇಳಿದ್ರೆ ಸೂರ್ಯ ದೇವನನ್ನ ನೆನೆಸ್ಕೊಳ್ಳುವಂತ ಹಬ್ಬ, ಸೂರ್ಯ ದೇವನನ್ನ ಆರಾಧಿಸುವಂತ ಹಬ್ಬ. ಹೌದು, ಹಾಗೆ ಭೀಷ್ಮರು ಈ ಒಂದು ಕಾಲಕ್ಕೆ ಕಾಯ್ತಾ ಇದ್ದಂತ ಒಂದು ಕಾಲವೇ ಉತ್ತರಾಯಣ ಪುಣ್ಯಕಾಲ. ಸೊ ಇವತ್ತಿನ ದಿನದಿಂದ ಉತ್ತರಾಯಣ ಪುಣ್ಯಕಾಲ ಶುರುವಾಗಿದೆ. ಮಕರ ಸಂಕ್ರಾಂತಿಯ ಆಚರಣೆಯ ಹಬ್ಬದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಇನ್ನು 2025ನೇ ಇಸವಿಯ ಮೊದಲನೇ ಹಬ್ಬ ನಮ್ಮ ಸಂಕ್ರಾಂತಿ ಹಬ್ಬ. ಇನ್ನು ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು, ಈ ಒಂದು ಮಾತನ್ನ ನಾವೆಲ್ಲರೂ ಕೂಡ ಕೇಳಿದ್ದೀವಿ. ಮಾತಿನ ಜೊತೆಗೆ ಇವತ್ತು ಸಂಗೀತದ ರಸದೋತಣವನ್ನ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ನಿಮಗೆ ತಲುಪಿಸ್ತಾ ಇದ್ದೀವಿ. ಸಂಗೀತ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ? ಪುಟ್ಟು ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋವರೆಗೂ ಸಂಗೀತವನ್ನ ಎಲ್ಲರೂ ಕೂಡ ಆನಂದಿಸ್ತೀವಿ, ಆಹ್ಲಾದಿಸ್ತೀವಿ. ಸಂಗೀತಕ್ಕೆ ಒಂದು ಮಾಂತ್ರಿಕ ಶಕ್ತಿ ಇದೆ ಅಂತ ಹೇಳ್ತಾರೆ. ಸಂಗೀತ ಅಂದ್ರೆ ಎಲ್ಲವನ್ನೂ ಮರೆಸಿ ತನ್ನೊಳಗೆ ಎಳೆದುಕೊಳ್ಳುವಂತ ಆಯಸ್ಕಾಂತದಂತಹ ಒಂದು ಶಕ್ತಿ ಇರುವಂಥದ್ದು ಸಂಗೀತಕ್ಕೆ. ಹಾಗಾಗಿ ಈ ಮಕರ ಸಂಕ್ರಮಣದ ದಿನ ಸಂಗೀತದ ರಸದೌತಣವನ್ನ ನೀಡ್ಲಿಕ್ಕೆ ಒಂದು ತಂಡ ರೆಡಿಯಾಗಿದೆ, ಒಂದು ತಂಡ ಸಜ್ಜಾಗಿದೆ. ನಮ್ಮೊಟ್ಟಿಗೆ ಆ ತಂಡವಿದೆ. ಆ ತಂಡದ ಪರಿಚಯವನ್ನ ನಾನು ನಿಮ್ಗೆ ಮಾಡಿಸ್ತೀನಿ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಆ ತಂಡದ ಪರಿಚಯವನ್ನ ಮಾಡಿಸ್ತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ ಇವತ್ತು ಅದ್ಭುತವಾದಂತಹ ಗಾಯಕಿ ನಮ್ಮೊಟ್ಟಿಗೆ ಇದ್ದಾರೆ. ಸಂಗೀತ ನಿರ್ದೇಶಕಿ ಕೂಡ ಅವರು. ಸರಿಗಮಪ ಸೀಸನ್ 15ರ ರನ್ನರ್ ಅಪ್ ಆಗಿರುವಂಥವ್ರು. ಅನೇಕ ಕಾರ್ಯಕ್ರಮಗಳನ್ನ ಅಂದ್ರೆ 2000ಕ್ಕೂ ಹೆಚ್ಚು ವೇದಿಕೆ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ಅನೇಕ ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಹಾಗೆ ದಿಗ್ಗಜರ ಜೊತೆ ಹಾಡನ್ನ ಹೇಳಿ ಶಭಾಷ್ ಅನ್ನಿಸ್ಕೊಂಡಿರುವಂತಹ ವಿದೂಷಿ ಸಾಧ್ವಿನಿ ಕೊಪ್ಪ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಮೊದಲನೇದಾಗಿ ಅವರನ್ನ ಪ್ರೀತಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ, ನಿಮಗೂ ಕೂಡ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಹಾಗೆ ಈ ಕಾರ್ಯಕ್ರಮವನ್ನು ನೋಡ್ತಿರುವಂಥ ಎಲ್ಲ ಪ್ರೇಕ್ಷಕರಿಗೂ ಕೂಡ ನನ್ನ ಪರವಾಗಿ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು ನಿಮಗೂ ಕೂಡ. ಹಾಗೆ ವೀಕ್ಷಕರೇ, ಈಗ ನಾನು ವಿದ್ಯುಷಿ ಸಂಗೀತ ನಿರ್ದೇಶಕಿ, ಹಾಗೆ ಬಹಳ ಅದ್ಭುತವಾದಂತಹ ಕಲೆ ಇರುವಂತಹ ಒಂದು ಅವರ ವಾಯ್ಸ್ ಅಲ್ಲೇ ಅಂದ್ರೆ ಅವರ ಧ್ವನಿಯಲ್ಲೇ ಎಲ್ಲರನ್ನ ಮೋಡಿ ಮಾಡಿರುವಂತಹ ಗಾಯಕಿಯನ್ನ ನಾನು ನಿಮಗೆ ಪರಿಚಯವನ್ನ ಮಾಡಿಕೊಟ್ಟಿದ್ದೀನಿ. ಹಾಗೆ ಅವರ ತಂಡದ ಪರಿಚಯವನ್ನು ನಾನು ಮಾಡ್ಕೊಳ್ತೀನಿ. ಇನ್ನು ಕೀಬೋರ್ಡ್ ಪ್ಲೇಯರ್ ಆಗಿರುವಂತಹ ಮೈಕೋ ಲೋಕೇಶ್ ಅವರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಅವ್ರನ್ನು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತಿದ್ದೀನಿ. ಸರ್ ನಮಸ್ತೆ, ಹಬ್ಬದ ಶುಭಾಶಯಗಳು ನಿಮ್ಗೆ. ಹಾಗೆ ತಬಲದ ಪ್ಲೇಯರ್ ಆಗಿರುವಂತಹ MC ಶ್ರೀನಿವಾಸ್ ಸರ್ ಕೂಡ ನಮ್ಮ ಜೊತೆನಲ್ಲಿದ್ದಾರೆ. ಸರ್ ನಮಸ್ತೆ, ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇಡೀ ತಂಡದ ಪರಿಚಯವನ್ನ ನಾನು ನಿಮ್ಗೆ ಮಾಡಿಕೊಟ್ಟಿದ್ದೀನಿ. ಹಾಗೆ ಇವತ್ತಿನ ವಿಶೇಷತೆ ಏನು ಅಂತ ಕೂಡ ನಿಮ್ಗೆ ತಿಳಿಸಿದ್ದೀನಿ. ಹಬ್ಬ ಅಂದ ತಕ್ಷಣ ಹೆಣ್ಣು ಮಕ್ಕಳಿಗೆ ಸಡಗರ ಸಂಭ್ರಮ. ಹಾಗಾಗಿ ಎಲ್ಲ ಒಂದು ಹೆಣ್ಣಿಗೆ ಒಂದು ಆ ಶಕ್ತಿ ಇದೆ ಅಂತಲೂ ಕೂಡ ಹೇಳ್ತಾರೆ. ಸೊ ಮೊದಲನೇದಾಗಿ ವಿದೂಷಿಯಾದಂತಹ ಸಾಧ್ವಿನಿ ಕೊಪ್ಪ ಅವರು ಮಕರ ಸಂಕ್ರಾಂತಿಯನ್ನ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ತಿಳ್ಕೊಳ್ಳುವಂಥ ಕುತೂಹಲ ನಿಮ್ಗಿದೆ ಅಲ್ವಾ? ನನಗಂತೂ ಇದೆ. ಬನ್ನಿ ಹಾಗಿದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಅವರು ಹೇಗೆ ಆಚರಣೆ ಮಾಡ್ತಾರೆ, ಅವರ ಸಡಗರ ಸಂಭ್ರಮ ಹೇಗಿದೆ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಸಂಕ್ರಾಂತಿ ಹಬ್ಬ ಅಂದ ತಕ್ಷಣ ನಿಮ್ಗೆ ಏನ್ ನೆನಪಾಗತ್ತೆ ಅಂತ? ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡುವಂಥ ಒಂದು ದಿನ ಸಂಕ್ರಾಂತಿ ದಿನ. ನಮ್ಮ ಮನೇಲಿ ಎಲ್ಲಾ ಹಬ್ಬ ಅಂತ ಬಂದ್ರೆ ಒಂದು ಪೂಜೆ, ಇನ್ನೊಂದು ಅಡ್ಗೆ, ಇನ್ನೊಂದು ದೇವರಿಗೆ ಅಲಂಕಾರ ಮಾಡೋದು. ಇದು ಮನೆಯೆಲ್ಲ ಅಲಂಕಾರ ಮಾಡೋದು, ಇದೊಂದು ಹಬ್ಬದ ಸಂಭ್ರಮನೇ ಅದು. ಸೊ ಅದಕ್ಕೆ ಅಂತಾನೆ ಕಾಯ್ತಿರ್ತೀವಿ. ಬೆಳಗ್ಗೆ ಮುಂಚೆ ಬೇಗ ಎದ್ದು ಎಲ್ಲ ರೆಡಿ ಆಗ್ಬಿಟ್ಟು ಹಬ್ಬಕ್ಕೆ ಏನೇನ್ ಬೇಕು ಎಲ್ಲ ತಯಾರಿ ಮಾಡೋದಕ್ಕೆ ಅಮ್ಮಂಗೆ ಹೆಲ್ಪ್ ಮಾಡ್ಕೊಂಡು ಮನೆಯೆಲ್ಲ ಓಡಾಡ್ಕೊಂಡು. ಸೊ ಈ ಸರ್ತಿ ನಾನು ಬೆಂಗಳೂರಲ್ಲೇ ಇರ್ತೀನಿ, ಕಾರ್ಯಕ್ರಮಗಳಿರೋ ಕಾರಣ ಊರಿಗೆ ಹೋಗಕ್ ಆಗ್ತಾ ಇಲ್ಲ. ಬಟ್ ಪ್ರತಿ ವರ್ಷ ಊರಿಗೆ ಹೋಗ್ಬಿಟ್ಟು ಆದಷ್ಟು ಎಲ್ಲ ಹಬ್ಬಗಳನ್ನ ನನ್ನ ತಂದೆ ತಾಯಿ ಜೊತೆಗೆ ಮನೇಲಿ ಫ್ಯಾಮಿಲಿ ಜೊತೆ ಆಚರಿಸೋದೇ ಖುಷಿ. ಓಕೆ, ಸಂಕ್ರಾಂತಿ ಹಬ್ಬ ಅಂದ ತಕ್ಷಣ ನನಗೆ ತುಂಬಾ ಇಷ್ಟ ಆಗಿರುವಂತ ಹಬ್ಬದಲ್ಲಿ ಒಂದು ಹಬ್ಬ. ಯಾಕೆ ಅಂದ್ರೆ ಎಳ್ಳು ಬೀರ್ತೀವಿ ನಮ್ಮ ಕಡೆ, ಎಳ್ಳು ಬೆಲ್ಲ ಬೀರುವುದು ಅಂತ. ಸೊ ನೀವು ಕೂಡ ಆತರ ಮನೆ ಮನೆಗೆ ಹೋಗಿ ಎಳ್ಳು ಬೆಲ್ಲ ಬೀರಿದ್ದುಂಟಾ?
ಆಕ್ಚುಲಿ ನಮ್ಮ ಮನೆಗೆ ಬರ್ತಾರೆ ಎಲ್ಲ ಎಳ್ಳು ಬೆಲ್ಲ ಬೀರೋದಕ್ಕೆ. ಸೊ ಅವ್ರನ್ನೆಲ್ಲ ನಾವು ಆತಿಥ್ಯ ಮಾಡಿ ಅವ್ರಿಗೂ ಎಳ್ಳು ಬೀರಿ. ಆಮೇಲೆ ನಮ್ದು ಒಂದು ಸಂಗೀತ ಶಾಲೆ, ಸೊ ಕೊಪ್ಪದಲ್ಲಿ ನಾದಬ್ರಹ್ಮ ಸಂಗೀತ ಮತ್ತು ನೃತ್ಯ ಶಾಲೆ ಅಂತ. ಸೊ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ, ಕ್ಲಾಸಸ್ ಇರುತ್ತೆ ನೆಕ್ಸ್ಟ್ ಡೇ. ಸೊ ಎಲ್ಲಾರ್ಗೂ ಎಳ್ಳನ್ನು ಹಂಚೋದೆ ಒಂದು ಖುಷಿ. ಸೊ ಮನೆಗೆ ಹೋಗೋದ್ಕಿಂತ ನಮ್ಮ ಮನೆಗೆ ಬಂದವ್ರಿಗೆ ಎಲ್ರಿಗೂ ನಾವು ಕೊಟ್ಟಿರ್ತೀವಿ. ಆ್ಯಂಡ್ ನಮ್ಮ ಸ್ಟೂಡೆಂಟ್ಸ್ ಎಲ್ರಿಗೂ ಕರೆದು ಸಂಕ್ರಾಂತಿ ಸ್ಪೆಷಲ್ ಅಂತ ಎಲ್ಲರಿಗೂ ಎಳ್ಳು ಬೆಲ್ಲನ ಹಂಚಿ ಅದ್ಭುತವಾಗಿ ನಾವು ಸಂಗೀತಮಯವಾಗೂ ಇರುತ್ತೆ ಹಾಗಂತ ಎಲ್ಲರೂ ಸೇರಿ ಹಾಡು ಹೇಳೋದಾಗ್ಲಿ, ಈ ತರದಲ್ಲಿ ನಾವು ಸಂಕ್ರಾಂತಿವನ್ನ ಆಚರಿಸ್ತಾ ಇದ್ದೀವಿ. ಓಕೆ, ಇನ್ನು ವೀಕ್ಷಕರೇ, 4 ವರ್ಷ ಇರುವಾಗಲೇ ಅವರು ಸಂಗೀತದಲ್ಲಿ ಇಂಟ್ರೆಸ್ಟ್ ಬಂದು ವೇದಿಕೆ ಕಾರ್ಯಕ್ರಮದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ಒಂದಷ್ಟು ಮಾತಾಡ್ತಾ ಹೋಗೋಣ. ಅವರ ಬಾಲ್ಯ ಜೀವನ ಹೇಗಿತ್ತು? 4 ವರ್ಷದಲ್ಲಿ ಅವರು ಸಂಗೀತ ಕಲಿತ್ಬಿಟ್ರು ಅಂದ್ರೆ ಅವ್ರ ಮನೆಯಲ್ಲಿ ಮತ್ತೆ ಯಾರಾದ್ರೂ ಸಂಗೀತ ಪ್ರಿಯರಿದ್ರ? ಸೊ ಇದರ ಹಿನ್ನೆಲೆ ಏನಿತ್ತು? ಇದರೊಟ್ಟಿಗೆ ಮಕರ ಸಂಕ್ರಾಂತಿಯ ವಿಶೇಷತೆನೂ ಕೂಡ ಈ ಕಾರ್ಯಕ್ರಮದ ಮುಖಾಂತರವಾಗಿ ನಾವು ನೀಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಇವತ್ತು ಹಬ್ಬದ ಸಡಗರದಲ್ಲಿ, ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ತಲ್ಲೀನರಾಗಿದ್ದೀವಿ. ಯಾವುದೇ ಒಂದು ಶುಭ ಕಾರ್ಯವನ್ನ ನಾವು ಶುರು ಮಾಡುವಾಗ ನಮ್ಮ ವಾಡಿಕೆ ಪ್ರಕಾರ ಅಥವಾ ನಮ್ಮ ಸಂಸ್ಕೃತಿಯ ಪ್ರಕಾರವಾಗಿ ವಿಘ್ನ ವಿನಾಯಕನನ್ನ ನೆನೆಸ್ಕೊಳ್ತೀವಿ. ವಿಘ್ನಗಳನ್ನೆಲ್ಲ ಬಗೆಹರಿಸು, ಈ ಶುಭ ಕಾರ್ಯ ಒಳ್ಳೇದಾಗ್ಲಿ ಅಂತ ನಾವು ಆ ದೇವನನ್ನ ಪ್ರಾರ್ಥನೆ ಮಾಡ್ಕೊಡ್ತೀವಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಈ ಶುಭ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಮೊದಲನೇದಾಗಿ ವಿಘ್ನೇಶನ ಸ್ತುತಿಯನ್ನ ಆಡ್ತಾ ಇದ್ದಾರೆ. ವಿಘ್ನೇಶ್ವರನಿಗೆ ಸಂಬಂಧಪಟ್ಟಂತ ಒಂದು ಹಾಡನ್ನ ಹಾಡಿ ಈ ಕಾರ್ಯಕ್ರಮಕ್ಕೆ ಒಂದು ಚಾಲನೆಯನ್ನ ನೀಡ್ತಾ ಇದ್ದಾರೆ. ಈಗ ಓವರ್ ಟು ಯು. ಬಂದೇವು ನಾವು ನಿಮ್ಮ ಚರಣಕ, ನೀಡ ನಮ್ಗ ಸುಖ ಗಣಪ, ನೀಡ ನಮ್ಗ ಸುಖ. ಬಂದೇವು ನಾವು ನಿಮ್ಮ ಚರಣಕ, ನೀಡ ನಮ್ಗ ಸುಖ ಗಣಪ, ನೀಡ ನಮ್ಗ ಸುಖ. ಬಂದೆವು ನಾವು ನಿಮ್ಮ ಚರಣಕ, ಬಂದೆವು ನಾವು ನಿಮ್ಮ ಚರಣಕ, ನೀಡ ನಮ್ಗ ಸುಖ ಓ ಗಣಪ, ನೀಡ ನಮ್ಗ ಸುಖ. ಬಂದೆವು ನಾವು ನಿಮ್ಮ ಚರಣಕ, ನೀಡ ನಮ್ಗ ಸುಖ ಓ ಗಣಪ, ನೀಡ ನಮ್ಗ ಸುಖ. ಮುಕ್ಕಣ್ಣ ದೇವರ ಮಗನಿಗೆ, ಸದ್ಗುಣ ಶರಣರ ಬಂಟನಿಗೆ, ಮುಕ್ಕಣ್ಣ ದೇವರ ಮಗನಿಗೆ, ಸದ್ಗುಣ ಶರಣರ ಬಂಟನಿಗೆ, ಬೆನವನ ನೆನೆದರೆ ಘನಮನವಾದಿತು, ನೀಡ ನಮ್ಗ ಸುಖ ಓ ಗಣಪ, ನೀಡ ನಮ್ಗ ಸುಖ.
ಗೀಗೆ ನಿನ್ನ ನೆನೆಯದೆ ಹಾಡೆವು ಗೀಗೆ ನಿನ್ನ ನೆನೆದು ಬಂದೆವು ಗೀಗೆ ನಿನ್ನ ನೆನೆಯದೆ ಹಾಡೆವು ಗೀಗೆ ಬಂದ ಕಷ್ಟ ಮಾಯವಾಗಿ ಹೋಗಲಪ್ಪ ದೂರವಾಗಿ ನೀಡ ನಮ್ಗ ಸುಖ ಓ ಗಣಪ ನೀಡ ನಮ್ಗ ಸುಖ ಬಂದೆವು ನಾವು ನಿಮ್ಮ ಚರಣಕ ಬಂದೆವು ನಾವು ನಿಮ್ಮ ಚರಣಕ ನೀಡ ನಮ್ಗ ಸುಖ ಓ ಗಣಪ ನೀಡ ನಮ್ಗ ಸುಖ ಬಂದೆವು ನಾವು ನಿಮ್ಮ ಚರಣಕ ನೀಡ ನಮ್ಗ ಸುಖ ಓ ಗಣಪ ನೀಡ ನಮ್ಗ ಸುಖ ಗೀಯ ಗೀಯ ಗಾ ಗೀಯ 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 ಗಾ ಗಾ ಗೀಯ ಗಾ ಗೀಯ 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 ಗಾ ಗೀಯ ಗಾ ಗಾ ಗೀಯ ಗಾ ಗೀಯ 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 ಗಾ ಓ ಗಣಪ ಗಣಪ ಬಂದೇವು ನಾವು ನಿಮ್ಮ ಶರಣಕ ಗಣಪ. ಧನ್ಯವಾದಗಳು. ವೀಕ್ಷಕರೇ, ವಿಘ್ನೇಶ್ವರನ ಸ್ತುತಿ ಅಥವಾ ವಿಘ್ನೇಶ್ವರನ ನೆನೆಸ್ಕೊಂಡ್ವಿ ಕಾರ್ಯಕ್ರಮದ ಆರಂಭದಲ್ಲೇ. ಅಂದ್ರೆ ವಿಘ್ನ ವಿನಾಯಕನನ್ನ ನೆನೆಸ್ಕೊಳ್ಳುವಂತಹ ವಾಡಿಕೆ ನಮ್ಮ ಧರ್ಮದಲ್ಲಿ ಇದೆ, ನಮ್ಮ ಹಿಂದೂ ಧರ್ಮದಲ್ಲಿದೆ. ಅದೇ ಪ್ರಕಾರವಾಗಿ ಇವತ್ತಿನ ಒಂದು ಶುಭ ಕಾರ್ಯವನ್ನ ವಿಘ್ನೇಶ್ವರನ ಸ್ತುತಿಯ ಮುಖಾಂತರವಾಗಿ ಪ್ರಾರಂಭ ಮಾಡಿದ್ದೀವಿ. ಇನ್ನು ವೀಕ್ಷಕರೇ, ವಿದೂಷಿ ಸಾಧ್ವಿನಿ ಕೊಪ್ಪ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಸೊ ಅವರ ಬಾಲ್ಯ ಜೀವನ ಹೇಗಿತ್ತು ಅಂತ ಒಂದ್ ಸ್ವಲ್ಪ ತುಡುಕು ಹಾಕೊಂಡು ಬರೋಣ. ಯಾಕೆ ಅಂತ ಹೇಳಿದ್ರೆ, ಅವರು 4ನೇ ವಯಸ್ಸಿನಲ್ಲೇ ಸಂಗೀತದ ಅಭ್ಯಾಸವನ್ನ ಶುರು ಮಾಡಿದ್ರಂತೆ. ಅವರ ತಂದೆಯೂ ಕೂಡ ಸಂಗೀತದಲ್ಲಿ ಇದ್ರಂತೆ. ಸಂಗೀತದ ಇಂಟ್ರೆಸ್ಟ್ ಯಾಕೆ ಬಂತು, ಆ ಪುಟ್ಟ ವಯಸ್ಸಿನಲ್ಲಿ ಅವರು ಸಂಗೀತವನ್ನ ಯಾಕೆ ಅಭ್ಯಾಸ ಮಾಡಬೇಕು ಅಂತ ಅನ್ನಿಸ್ತು? ಸೊ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಇನ್ನು ಯಾಕೆ ನಿಮಗೆ ಸಂಗೀತ 4ನೇ ವಯಸ್ಸಿಗೆ ಕಲಿಬೇಕು ಅಂತ ಅನ್ನಿಸ್ತು? ಸೊ ಅದ್ರದ್ದೊಂದು ವಿಚಾರ ನಮ್ಗೆ ಹೇಳೋದಾದ್ರೆ. ಆ್ಯಕ್ಚುಲಿ ಕಲಿಬೇಕು ಅನ್ಸೋದ್ಕಿಂತ ಹೆಚ್ಚಾಗಿ ನಮ್ಮ ಮನೇಲಿ ಸಂಗೀತದ ವಾತಾವರಣ ಇತ್ತು. ನಾನಾಗಲೇ ಹೇಳ್ದಾಗೆ ನಮ್ಮ ಸಂಗೀತ ಶಾಲೆ ಇದ್ದಿದ್ರಿಂದ ಮನೇಲಿ ಯಾವಾಗಲೂ ಕ್ಲಾಸಸ್ಸು ಎಲ್ಲ ಆಗ್ತಾ ಇರೋದು. ಸೊ ನಾನು ಸ್ಕೂಲಿಗೆ ಹೋಗಿ ವಾಪಸ್ ಬಂದ ತಕ್ಷಣ, ಅಥವಾ 4ನೇ ವಯಸ್ಸಂದ್ರೆ ಇನ್ನೂ ಚಿಕ್ಕವಳು, ನಾನು ಏನಂತಾರೆ ಪ್ರೀ KG ಹೋಗ್ತಾ ಇದ್ದೆ ಅಷ್ಟೇ. ಹೋಗಿ ಬರ್ತಾ ಇದ್ದೆ, ಬಂದ ತಕ್ಷಣ ಕ್ಲಾಸಸ್ ಎಲ್ಲ ಆಗ್ತಾ ಇರೋದು. ಸೊ ಅದನ್ನೆಲ್ಲ ನೋಡಿದಾಗ ನನ್ನ ಪೇರೆಂಟ್ಸು ನನಗೆ ಸಂಗೀತದ ಒಂದು ಕಲಿಕೆ ಈಗ್ಲಿಂದಾನೇ ಶುರುವಾಗಬೇಕು, ಹುಟ್ಟಲ್ಲಿಂದಾನೇ ಅವಳು ಒಂದು ನಾಲೆಡ್ಜ್ ಅವಳಿಗೆ ಬಂದಿರುತ್ತೆ, ಒಂದು ಸಂಸ್ಕಾರ ಇದ್ದೇ ಇರುತ್ತೆ, ಅದಕ್ಕೋಸ್ಕರ ಈಗಲೇ ಕಲೀಲಿ ಅನ್ನೋದು ನನ್ನ ತಂದೆ ತಾಯಿದು ಅಪೇಕ್ಷೆ ಆಗಿತ್ತು. ಸೊ ಅದಕ್ಕೋಸ್ಕರವಾಗಿ ನನಗೆ ಸಂಗೀತವನ್ನ ಕಲ್ಸಕ್ಕೆ ಶುರು ಮಾಡಿದ್ರು. ಸೊ ಕಲಿತಾ ಕಲಿತಾ ಆಮೇಲೆ ನನಗೆ ಇಂಟ್ರೆಸ್ಟ್ ಬಂತು. ನನ್ಗೆ ಕಲಿಯುವಾಗ ನನಗೆ ಇಂಟ್ರೆಸ್ಟ್ ಇದ್ದು ಕಲ್ತಿದ್ದಲ್ಲ, ಆ ವಯಸ್ಸಲ್ಲಿ ಏನು ಗೊತ್ತಾಗಲ್ಲ. ಸೊ ಏನೋ ಅಪ್ಪ ಅಮ್ಮ ಹೇಳ್ತಾರೆ, ಹಠ ಮಾಡ್ಕೊಂಡು ಹೋಗಲ್ಲ ಅನ್ಕೊಂಡು ಹೋಗ್ತಾ ಇದ್ದೆ. ಸೊ ಆ ತರದಲ್ಲಿ ಕಲಿಕೆ ಶುರುವಾಗಿದ್ದು. ನನ್ನ ಮೊದಲು ಗುರು ಮತ್ತೂರ್ ಟಿ ಗೋಪಾಲ್ ಅಂತ, ವಿದ್ವಾನ್ ಮತ್ತೂರ್ ಟಿ ಗೋಪಾಲ್ ಅವರು, ಅವ್ರ ಹತ್ರ ಕರ್ನಾಟಕ ಕ್ಲಾಸಿಕಲ್ ಕಲಿತಾ ಇದ್ದೆ. ಜೊತೆಯಲ್ಲೇ ಸುಗಮ ಸಂಗೀತ, ಭಾವಗೀತೆಗಳನ್ನೆಲ್ಲ ಅಮ್ಮ ಒಂದಷ್ಟು ಹಾಡುಗಳನ್ನ CD ಅದು ಇದು ತಂದಿಟ್ಕೊಂಡು ಕಂಪ್ಯೂಟರ್ ಎಲ್ಲ ಹಾಕೊಂಡು ಪ್ಲೇ ಮಾಡ್ಕೊಂಡು ನನಗೆ ಪ್ರಾಕ್ಟೀಸ್ ಮಾಡಿಸೋರು. ಸೊ ಆ ಥರ ಭಾವಗೀತೆಗಳನ್ನ ಅಂಡ್ ಇದನ್ನ ಕ್ಲಾಸಿಕಲ್ ಎರಡನ್ನೂ ಹಾಡ್ತಾ ಇದ್ದೆ. ಇನ್ನು ಸರಿಗಮಪ ಸೀಸನ್ 15 ಅಲ್ಲಿ ಕೂಡ ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ, ಹಾಗೆ ರನ್ನರ್ ಅಪ್ ಕೂಡ ಹಾಕ್ತೀರಾ. ಸೊ ಆ ಅನುಭವ ಹೇಗಿತ್ತು? ಯಾಕಂದ್ರೆ ದಿಗ್ಗಜರ ಮುಂದೆ ಹಾಡಿ ಒಂದು ಶಭಾಷ್ ಗಿರಿಯನ್ನು ಪಡೆದಂಥವ್ರು, ಹಾಗೆ ಹಂಸಲೇಖ ಸರ್ ಆಗಿರ್ಬೋದು, ರಾಜೇಶ್ ಕೃಷ್ಣನ್ ಸರ್ ಆಗಿರ್ಬೋದು, ನಿಮ್ಮ ಒಂದು ಧ್ವನಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಸೊ ಆ ಸಂದರ್ಭವನ್ನ ನೆನೆಸ್ಕೊಳ್ಳೋದಾದ್ರೆ. ಬಹಳಷ್ಟು ಸಂದರ್ಭಗಳಿದಾವೆ ಸರಿಗಮಪಾಲಿ ಅಥವಾ ಝೀಯಲ್ಲಿ ನೆನೆಸ್ಕೊಳ್ಳುವಂಥದ್ದು. ಅದೇ ಬೆಂಗಳೂರು ಬಂದಮೇಲೆ ಸರಿಗಮಪ ಆಡಿಷನ್ಸ್ ಆಗ್ತಾ ಇದೆ ಅಂತ ಗೊತ್ತಾದ್ಮೇಲೆ ಫಸ್ಟ್ ಹೋಗಿ ಅಟೆಂಡ್ ಮಾಡಿದೆ. ಹಾಗೆ ಸೆಲೆಕ್ಟ್ ಹಾಕ್ಕೊಂಡು ಒಂದಾದ್ಮೇಲೆ ಒಂದು ರೌಂಡು ಮೆಗಾ ಆಡಿಷನ್ಸ್ ಆಯಿತು. ಆಮೇಲೆ ಪ್ರತಿಯೊಂದು ರೌಂಡಲ್ಲೂ ಅಲ್ಲಿ ಹೋಗಿ ಪರ್ಫಾರ್ಮ್ ಮಾಡುವಾಗ ಬಹಳ ಖುಷಿ ಏನಂದರೆ, ಅಂಥ ಒಂದು ಆರ್ಟಿಸ್ಟ್ಗಳ ಮುಂದೆ ಪರ್ಫಾರ್ಮ್ ಮಾಡೋದು ಆ್ಯಂಡ್ ಅಂಥ ಆರ್ಟಿಸ್ಟ್ಗಳ ಜೊತೆ ಪರ್ಫಾರ್ಮ್ ಮಾಡೋದು.
ಮ್ಯೂಸಿಷಿಯನ್ಸ್ ಆಗಿರಲಿ, ಜಡ್ಜಸ್ ಆಗಿರಲಿ, ಆ್ಯಂಡ್ ನನ್ನ ಜೊತೆ ಇರೋ ಟ್ಯಾಲೆಂಟೆಡ್ ಕಂಟೆಸ್ಟೆಂಟ್ಸ್ ಆಗಿರಲಿ, ಆ ಒಂದು ವಾತಾವರಣನೇ ಬೇರೆ, ಕಂಪ್ಲೀಟ್ ಸಂಗೀತಮಯ ವಾತಾವರಣ. ಎಲ್ಲರಿಗೂ ಪ್ರತಿದಿನನೂ ಅಷ್ಟೇ ರಿಹರ್ಸಲ್ಸು, ಪ್ರಾಕ್ಟೀಸು, ಆ್ಯಂಡ್ ಜಡ್ಜಸ್ಸಿಂದ ಆ ಬಿರುದುಗಳು ಬರೋದು ಅದೊಂಥರ ಬಹಳ ಖುಷಿಯಾದಂಥ ಮೊಮೆಂಟ್, ಪ್ಲೆಷರ್ ಅಂತಲೇ ಹೇಳ್ಬೋದು ನಮಗೆ. ಯಾಕಂದರೆ ಅವ್ರ ಎದುರುಗಡೆ ಹಾಡೋದು ಒಂದಾದರೆ ಅವರಿಂದ ಒಂದು ಗೈಡೆನ್ಸ್ ಅಥವಾ ಅವರಿಂದ ಮೆಚ್ಚುಗೆಯ ಮಾತನ್ನ ಪಡೆಯೋದು ಕೂಡ ಬಹಳನೇ ಒಂದು ನಮ್ಮ ಪುಣ್ಯ ಅಂತ ಹೇಳಬಹುದು. ಸೊ ಯಾವತ್ತೂ ಹಂಸಲೇಖ ಸರ್ ಆಗಿರಲಿ, ರಾಜೇಶ್ ಕೃಷ್ಣನ್ ಸರ್ ಆಗಲಿ, ವಿಜಯ್ ಪ್ರಕಾಶ್ ಸರ್ ಆಗಿರಲಿ, ಆಫ್ಟರ್ ಸರಿಗಮಪ ವಿಜಯ್ ಪ್ರಕಾಶ್ ಸರ್ ಜೊತೆ ಎಲ್ಲ ಬಹಳಷ್ಟು ಶೋಗಳನ್ನು ಕೂಡ ಮಾಡಿದೆ. ಸೊ ಅವರೆಲ್ಲ ಅಂತಹ ಕಲಾವಿದರಾಗಿದ್ರು ನಮ್ಮ ಹತ್ರಕ್ಕೆ ಬಂದು ನಮಗೆ ಒಂದು ಗೈಡೆನ್ಸ್ ಕೊಟ್ಟು, ನಮ್ಮ ಏನು ಪ್ಲಸ್ ಪಾಯಿಂಟ್ಸ್ ಇದೆಯೋ ಅದಕ್ಕೆ ಒಂದು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿ ಅಷ್ಟು ಫ್ರೆಂಡ್ಲಿ ಆಗಿ ಇರೋದು ನಮ್ಮ ಪುಣ್ಯ. ಸೊ ದಟ್ ಇಸ್ ವೈ ಇಟ್ಸ್ ಆಲ್ವೇಸ್ ಸ್ಪೆಷಲ್, ಇಟ್ಸ್ ಆಲ್ವೇಸ್ ಮೆಮೊರೇಬಲ್ ಯಾವಾಗಲಾದ್ರು ಅಲ್ಲಿ ಪರ್ಫಾರ್ಮ್ ಮಾಡಿದಾಗ. ಇನ್ನು ನಾದಬ್ರಹ್ಮ ಹಂಸಲೇಖ ಸರ್ ನಿಮ್ಗೆ ಒಂದು ಬಿರುದನ್ನ ಕೊಡ್ತಾರೆ. ಸೊ ಯಾವ ಬಿರುದು ಕೊಟ್ಟಿದ್ದು ನೆನಪಿದೆಯಾ? ಮತ್ತೆ ಜೊತೆಲಿ ಏನು ಅಂದ್ರೆ ಆ ಕ್ಷಣ ಹೇಗ್ ಅನ್ನಿಸ್ತು ನಿಮ್ಗೆ? ಅಂಥದ್ದು ಒಂದು ಲೆಜೆಂಡ್ ಹತ್ರ ನೀವು ಆ ಬಿರುದನ್ನ ತಗೊಂಡಾಗ. ಖಂಡಿತ. ಅದು ಆ್ಯಕ್ಚುಲಿ ಸರಿಗಮಪ ಫಿನಾಲೆಯಲ್ಲಿ ನಾನು ಶಿವ ಶಿವ ಎನ್ನದ ನಾಲಿಗೆ ಏಕೆ ಅಂತ ಒಂದು ಕ್ಲಿಷ್ಟಕರವಾದಂಥ ಕನ್ನಡದ ಗೀತೆ ಎಸ್ ಜಾನಕಿ ಅಮ್ಮ ಅವರು ಹಾಡಿರ್ತಾರೆ. ಸೊ ಅದರಲ್ಲಿ 2 ರಾಗಗಳಿರುತ್ತೆ. ಜಿ.ಕೆ. ವೆಂಕಟೇಶ್ ಅವರು ಅದಕ್ಕೆ ಸಂಗೀತ ಸಂಯೋಜನೆಯನ್ನು ಮಾಡಿರ್ತಾರೆ. ಅಭೋಗಿ ಹಾಗೂ ತೋಡಿ ರಾಗ ಎರಡನ್ನೂ ಒಟ್ಟಿಗೆ ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡಿದ್ದು. 2 ರಾಗ ಒಟ್ಟಿಗೆ ಇರುವಂಥ ಹಾಡನ್ನು ಆನ್ ಸ್ಪಾಟಲ್ಲಿ ಹಾಡಿರೋದಕ್ಕೆ, ಅದನ್ನು ಹಾಡಿದ ರೀತಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಹಂಸಲೇಖ ಸರು ಸ್ವರಶ್ರೀ ಅನ್ನೋ ಒಂದು ಬಿರುದನ್ನು ಆ ಲೈವ್ ಸ್ಟೇಜಲ್ಲಿ ಫಿನಾಲೆಯಲ್ಲಿ ಕೊಡ್ತಾರೆ. ಸೊ ಅದಕ್ಕೆ ಮುಂಚೆನೂ 1-2 ಎಪಿಸೋಡ್ಗಳಲ್ಲಿ ಕೊಡ್ತಾ ಇದ್ರು, ಅವಾಗ ಇವಾಗ ಕೆಲವು ಹಾಡುಗಳಿಗೆ ಮೆಚ್ಚಿಬಿಟ್ಟು. ಸೊ ಬಹಳನೇ ಖುಷಿ ಆಯಿತು. ಯಾಕಂದರೆ ಆ ಒಂದು ಏನು ಹೇಳೋಕ್ಕೆ, ನಮ್ಮೊಂದು ಚಿಕ್ಕ ಶ್ರಮಕ್ಕೆ ಅವ್ರದ್ದೊಂದು ಏನಂತಾರೆ ಮೆಚ್ಚುಗೆ ಅಷ್ಟೇ. ಬಹಳನೇ ಖುಷಿ ಆಯಿತು. ಇದೆಲ್ಲ ಒಂಥರ ಇನ್ನೂ ನಮಗೆ ಇನ್ಸ್ಪೈರ್ ಮಾಡೋ ಥರ ವಿಷಯಗಳು, ಅವರಿಂದ ಕಲಿಯೋಷ್ಟು ಬಹಳಷ್ಟು ಇರುತ್ತೆ. ಸೊ ಇಂಥ ಒಂದೊಂದು ಏನಂತಾರೆ ಸ್ಟೆಪ್ಪಿಂಗ್ ಸ್ಟೋನ್ಸ್ ಇದಾವಲ್ಲ, ಸೊ ಬಹಳನೇ ಖುಷಿ ಆಯ್ತು. ಓಕೆ, ಇನ್ನು ವೀಕ್ಷಕರೇ, ಸಾಧ್ವಿನಿ ಕೊಪ್ಪ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ಏನು ಅಂದ್ರೆ ಕಗ್ಗ ಗೀತೆಗಳನ್ನ ಹಾಡುವಂಥದ್ದು, ಭಾವಗೀತೆ, ಭಕ್ತಿಗೀತೆ, ಈ ರೀತಿಯಾದಂತಹ ಗೀತೆಗಳನ್ನ ಹಾಡಿ ಅವರ ಧ್ವನಿಯಲ್ಲಿ ಮೋಡಿ ಮಾಡಿ ಎಲ್ಲರ ಮನಸ್ಸನ್ನ ಸೆಳೆದಿದ್ದಾರೆ. ಹಾಗಿದ್ರೆ ಅವರ ಒಂದು ಧ್ವನಿಯಲ್ಲಿ ಇವತ್ತು ಭಾವಗೀತೆ ಕೇಳಬೇಕು ಅಂತ ನನಗನ್ನಿಸ್ತಾ ಇದೆ. ಸೊ ಇವಾಗ ನಮ್ಮ ವೀಕ್ಷಕರಿಗೋಸ್ಕರ ಯಾವ ಒಂದು ಭಾವಗೀತೆನ ಹೇಳ್ತಾ ಇದ್ದೀರಾ? G.S. ಶಿವರುದ್ರಪ್ಪ ಅವರ ರಚನೆಯ ಬಹಳ ಪ್ರಸಿದ್ಧವಾಗಿರುವಂತಹ ಭಾವಗೀತೆನೇ ಇದು. ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು ಅಂತ. ಸಿ ಯಶ್ವಥ್ ಅವರು ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ ಈ ಗೀತೆಗೆ. ಸೊ ಈ ಗೀತೆಯನ್ನು ಇವತ್ತು ನಿಮ್ಮ ಮುಂದೆ ಹಾಡ್ತಾ ಇದ್ದೇನೆ. ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು, ಕಡಲು ನಿನ್ನದೆ, ಹಡಗು ನಿನ್ನದೆ, ಮುಳುಗದಿರಲಿ ಬದುಕು, ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು, ಕಡಲು ನಿನ್ನದೆ, ಹಡಗು ನಿನ್ನದೆ, ಮುಳುಗದಿರಲಿ ಬದುಕು, ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು.
ಬೆಟ್ಟವು ನಿನ್ನದೇ ಬಯಲು ನಿನ್ನದೇ ಹಬ್ಬಿನಗಲಿ ಪ್ರೀತಿ ಬೆಟ್ಟವು ನಿನ್ನದೇ ಬಯಲು ನಿನ್ನದೇ ಹಬ್ಬಿನಗಲಿ ಪ್ರೀತಿ ನೆರಳು ಬಿಸಿಲು ಎಲ್ಲವೂ ನಿನ್ನದೇ ನೆರಳು ಬಿಸಿಲು ಎಲ್ಲವೂ ನಿನ್ನದೇ ಇರಲಿ ಕರೀತಿ ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು ಆಗೊಂದು ಸಿಡಿಲು ಈಗೊಂದು ಮುಗಿಲು ನಿನಗೆ ಅಲಂಕಾರ ಆಗೊಂದು ಸಿಡಿಲು ಈಗೊಂದು ಮುಗಿಲು ನಿನಗೆ ಅಲಂಕಾರ ಅಲ್ಲೊಂದು ಹಕ್ಕಿ ಇಲ್ಲೊಂದು ಮುಗುಳು ಅಲ್ಲೊಂದು ಹಕ್ಕಿ ಇಲ್ಲೊಂದು ಮುಗುಳು ನಿನಗೆ ನಮಸ್ಕಾರ ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು ಅಲ್ಲಿರಣದೊಂದು ಬೀ ಇಲ್ಲೊಂದು ವೇಳೆ ನಿನ್ನ ಪ್ರತಿಧ್ವನಿ ಆ ಮಹಾಕಾವ್ಯ ಈ ಭಾವಗೀತೆ ಆ ಮಹಾಕಾವ್ಯ ಈ ಭಾವಗೀತೆ ನಿನ್ನ ಪದಧ್ವನಿ ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು ಕಡಲು ನಿನ್ನದೇ ಹಡಗು ನಿನ್ನದೇ ಮುಳುಗದಿರಲಿ ಬದುಕು ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು ಆರದಿರಲಿ ಬೆಳಕು ಆರದಿರಲಿ ಬೆಳಕು ಬೆಳಕು ಬೆಳಕು. ಇನ್ನು ವೀಕ್ಷಕರೇ, ಭಾವಗೀತೆಯೊಂದಿಗೆ ನಿಮ್ಮನ್ನೆಲ್ಲರನ್ನು ಕೂಡ ಮನರಂಜಿಸಿದ್ದಾರೆ ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ. ಇನ್ನು ನಿಮ್ಗೆಲ್ಲ ಗೊತ್ತು, ಇವತ್ತು ಸಡಗರ ಸಂಭ್ರಮದಿಂದ ಕೂಡಿದೆ ಅಂತ ಹೇಳಿ. ಇವತ್ತು ಮಕರ ಸಂಕ್ರಾಂತಿಯ ಹಬ್ಬ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತ ಹೇಳ್ತಾರೆ. ಸಂಗೀತಗಾರರಿಗೆ ಸಂಗೀತವೇ ಸರ್ವಸ್ವವೂ ಆಗಿರುತ್ತೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ನಿಮ್ಮನ್ನೆಲ್ಲರನ್ನು ಮನರಂಜಿಸ್ತಾ ಇದ್ದಾರೆ ನಮ್ಮ ಈ ತಂಡ. ಇನ್ನು ಈ ತಂಡದ ಬಗ್ಗೆ ಒಂದಷ್ಟು ಪರಿಚಯವನ್ನ ನಾನು ನಿಮಗೆ ಮಾಡಿಕೊಟ್ಟಿದ್ದೀನಿ. ಸಂಕ್ರಮಣದ ಆಚರಣೆ ಆಡಂಬರದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಭಾವಗೀತೆಯೊಂದಿಗೆ ಹಾಡಿ ನಿಮ್ಮನ್ನೆಲ್ಲರನ್ನು ಕೂಡ ಮನರಂಜಿಸಿದ್ದಾರೆ. ಇನ್ನು ನಾನು ಸಾಧ್ವಿನಿ ಕೊಪ್ಪ ಅವ್ರನ್ನ ಮಾತಾಡಿಸ್ತಾ ಹೋಗ್ತಾ ಇದ್ದೆ. ಏನು ಅಂತ ಹೇಳಿದ್ರೆ, ಅವರು 4ನೇ ವರ್ಷಕ್ಕೆ ಸಂಗೀತವನ್ನ ಪ್ರಾರಂಭ ಮಾಡಿದ್ರು. ಅದಾದ ನಂತರ
ದಿಗ್ಗಜರ ಜೊತೆ ಅವರು ವೇದಿಕೆ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ಎಲ್ಲಾ ದಿಗ್ಗಜರನ್ನು ಅವರು ನೋಡಿದ್ದಾರೆ. ಜೊತೆಲಿ ಏನು ಅಂತ ಹೇಳಿದ್ರೆ ಅವ್ರ ಜೊತೆ ಕೆಲಸ ಮಾಡಿ ಸೈ ಎನಿಸ್ಕೊಂಡಂತಹ ಕೀರ್ತಿ ಹೆಗ್ಗಳಿಕೆ ಅವರಿಗೆ ಸಲ್ಲತ್ತೆ. ಹಲವಾರು ಪ್ರಶಸ್ತಿಗಳನ್ನ ಅವರು ಮುಡಿಗೇರಿಸಿಕೊಂಡಿದ್ದಾರೆ. ಇನ್ನು ವೀಕ್ಷಕರೇ, ಇವರಿಗೆ ಕಲಾಶ್ರೀ ಪ್ರಶಸ್ತಿ ಅನ್ನುವಂಥದ್ದು ಬಂದಿದೆ. ಈ ಕಲಾಶ್ರೀ ಪ್ರಶಸ್ತಿ ಬಂದಂತಹ ಕ್ಷಣ ಹೇಗಿತ್ತು, ಆ ಸುಂದರ ಕ್ಷಣದ ಅನುಭವವನ್ನ ಈಗ ನಮ್ಮ ಈ ವೇದಿಕೆಯಲ್ಲಿ ಅವರು ಹಂಚ್ಕೊಳ್ಬೇಕು ಅಂತ ನನ್ನದೊಂದು ಆಸೆ. ಸೊ ಆ ಪ್ರಶಸ್ತಿ ಬಂದಾಗ ಸೊ ಅದರ ಹಿನ್ನೆಲೆ ಹೇಗಿತ್ತು ಅಂದ್ರೆ, ಒಂದು ಪ್ರಶಸ್ತಿ ತಗೊಳ್ಳುವಂಥದ್ದು ಅಷ್ಟು ಸಾಧನೆಯ ಒಂದು ಮೆಟ್ಟಿಲು ಅಂತ ಹೇಳ್ಬೋದು. ಅದರ ಹಿಂದೆ ಬಹಳಷ್ಟು ಪರಿಶ್ರಮ ಇರುತ್ತೆ, ಕಠಿಣ ಶ್ರಮ ಇರುತ್ತೆ. ಆ ಶ್ರಮಕ್ಕೆ ನಿಮಗೆ ತಕ್ಕಂಥ ಒಂದು ಪ್ರಶಸ್ತಿ ಅಂದ್ರೆ ಕಲಾಶ್ರೀ ಪ್ರಶಸ್ತಿ ಬಂದಿದ್ದು. ಆ ಕ್ಷಣ ಹೇಗಿತ್ತು ನಿಮಗೆ? ಕಲಾಶ್ರೀ ಪ್ರಶಸ್ತಿ ಕಾಂಪಿಟೇಷನ್ ಅದು ಮೇನ್ಲಿ. ಸೊ ಕಾಂಪಿಟೇಷನ್ ಅಲ್ಲಿ ಅಟೆಂಡ್ ಮಾಡಿ ತಾಲೂಕ್ ಲೆವೆಲ್ ಇಂದಾನು ಸ್ಟೇಟ್ ಲೆವೆಲ್ ತನಕ ಹೋಗಿ ಅಲ್ಲಿ ತನಕ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ವಿನ್ ಆಗಿ ಅಲ್ಲಿ ಡಿಫ್ರೆಂಟ್ ಆಕ್ಟಿವಿಟೀಸ್ ಅಲ್ಲಿ ನಮ್ಮನ್ನ ಜಡ್ಜ್ ಮಾಡ್ತಾರೆ, ನಾಟ್ ಓನ್ಲಿ ಇನ್ ಸಿಂಗಿಂಗ್, ಎಲ್ಲಾದ್ರಲ್ಲೂ ನೋಡಿ ಅಂಡ್ ಆಮೇಲೆ ಒಂದು ಅವಾರ್ಡ್ ಅನ್ನ ಕೊಡುವಂಥದ್ದು. ಸೊ ನಾನು ಅವಾಗ ತುಂಬಾ ಕಾಂಪಿಟೇಷನ್ಸ್ ಅಟೆಂಡ್ ಮಾಡ್ತಾ ಇದ್ದೆ. ಸೊ ಎಲ್ಲಾದ್ರಲ್ಲೂ ಸ್ಟೇಟ್ ನ್ಯಾಷನಲ್ ಲೆವೆಲ್ ಅಲ್ಲಿ ಪ್ರೈಸಸ್ ತಗೊಳ್ತಾ ಇದ್ದೆ. ಅದರಲ್ಲಿ ಕಲಾಶ್ರೀ ಇಸ್ ಒನ್ ಆಫ್ ದ ಅವಾರ್ಡ್ ದಟ್ ಐ ಒನ್. ಸೊ ಕಲಾಶ್ರೀ ಆಗಿರ್ಲಿ, ಯುವ ಜನೋತ್ಸವ ಆಗಿರ್ಲಿ, ಅಥವಾ ಅಸಾಧಾರಣ ಪ್ರತಿಭೆ ಅನ್ನೋದಾಗಿರ್ಲಿ, ಸೊ ಈ ತರದ್ದೆಲ್ಲ ಕಾಂಪಿಟೇಷನ್ಸ್ ಗಳಲ್ಲಿ ಗೆದ್ದು ಪಡೆದಂತ ಅವಾರ್ಡ್ಸ್. ಅಂಡ್ ಮುಖ್ಯಮಂತ್ರಿ ಅವರಿಂದಾನೇ ಈ ಕಲಾಶ್ರೀ ಅವಾರ್ಡ್ ಕೂಡ ಬಂದಿತ್ತು. ಅದೇ ಇದೊಂಥರ ನನ್ನ ಮ್ಯೂಸಿಕಲ್ ಜರ್ನಿಯಲ್ಲಿ ಕಾಂಪಿಟೇಷನ್ಸ್ ಆರ್ ದ ಮೇನ್ ಪಾರ್ಟ್ ಅಂತ ಹೇಳ್ಬೋದು. ಸೊ ಯಾವತ್ತು ಕಾಂಪಿಟೇಷನ್ಸ್ ಅಟೆಂಡ್ ಮಾಡಿ ಅದರಿಂದ ಬಹಳಷ್ಟು ಕಲ್ತಿದ್ದೀನಿ ನಾನು. ಸೊ ಕಲಾಶ್ರೀ ಇಸ್ ಒನ್ ಆಫ್ ದೋಸ್ ಅಂಡ್ ಪ್ರೈಡ್ ಆಲ್ಸೋ ನನ್ಗೆ ಕಲಾಶ್ರೀ. ಕಲಾಶ್ರೀ ಪ್ರಶಸ್ತಿ ಬಗ್ಗೆನೇ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಅವರು ಹಲವಾರು ಪ್ರಶಸ್ತಿಗಳನ್ನ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಮುಖ್ಯಮಂತ್ರಿಗಳಿಂದ ಪಡೆದಂತ ಪ್ರಶಸ್ತಿ ಅದು ಕಲಾಶ್ರೀ ಪ್ರಶಸ್ತಿ ಆಗಿತ್ತು. ಹಾಗಾಗಿ ಅದು ಒಂದು ರೀತಿಯಾದಂತ ವಿಶೇಷವಾದಂತ ಪ್ರಶಸ್ತಿ ಅಂತ ನಮ್ಗೆ ಅನಿಸುತ್ತೆ. ಇನ್ನು ಆ ಪ್ರಶಸ್ತಿ ಬಂದಾಗ ನಿಮ್ಮ ತಂದೆ ತಾಯಿ ಹೇಗೆ ಅಂದ್ರೆ ಖುಷಿಯನ್ನ ವ್ಯಕ್ತಪಡಿಸಿದ್ರು? ಅಂದ್ರೆ ತಂದೆನೂ ಕೂಡ ಸಂಗೀತದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ರು ಅಂತ ನೀವು ಹೇಳಿದ್ರಿ. ಸೊ ಆ ಕ್ಷಣ ಹೇಗಿತ್ತು? ಅಪ್ಪ ಏನಂದ್ರು ಅವಾಗ ಅಂತ? ಆಕ್ಚುಲಿ ಒನ್ ಆಫ್ ದ ಫಸ್ಟ್ ಸ್ಟೇಟ್ ಅವಾರ್ಡ್ಸ್ ನನಗೆ ಬಂದಿರೋದು ಅದು ಯಾವುದು ಕಲಾಶ್ರೀ ಅನ್ನೋದು ಫಸ್ಟ್ ಸ್ಟೇಟ್ ಅವಾರ್ಡ್ ನನಗೆ ಬಂದಿದೆ. ಅದಾದ್ಮೇಲೆ ಸುಮಾರು ಬಂದಿದೆ. ಖುಷಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ತಂದೆ ತಾಯಿ ಮ್ಯೂಸಿಕ್ ಫೀಲ್ಡನ್ನೇ ಇಷ್ಟಪಟ್ಟಿರೋದು. ನಮ್ಮಪ್ಪನು ಮ್ಯೂಸಿಷಿಯನ್ನೇ ಆಗಿರೋದ್ರಿಂದ ಅವರಿಗೆ ನಾನು ಏನೇ ಹಾಡಿದ್ರು ಏನೇ ಮಾಡಿದ್ರು ಅದ್ರಲ್ಲಿ ಯಾವ್ದಾದ್ರು ಒಂದು ಅಂದ್ರೆ ಕ್ರಿಟಿಕಲ್ ಆಗಿ ನೋಡ್ತಾರೆ. ಕಂಪ್ಲೀಟ್ ಆಗಿ ಎಲ್ಲ ಸೂಪರ್ ಆಗಿದೆ ಅನ್ನೋ ತರ ಹೇಳೋದ್ಕಿಂತ ಹೆಚ್ಚಾಗಿ ಏನಾದ್ರು ತಪ್ಪಿದ್ರೆ ಅದನ್ನ ಹುಡುಕಿ ಹೇಳೋ ತರದ್ದು. ಸೊ ಖುಷಿ ಅನ್ನೋದಿತ್ತು. ಬಟ್ ಇನ್ನು ನೆಕ್ಸ್ಟ್ ಸ್ಟೆಪ್ ಆಯ್ತು ಇದು ಮುಗೀತು ನೆಕ್ಸ್ಟ್ ಏನು ಅನ್ನೋ ತರ ಆ ತರನೇ ಮನೇಲಿ ವಾತಾವರಣ ಬಿಟ್ರೆ ಇದ್ ಬಾರಿ ಸಾಧನೆ ಆಗೋಯ್ತು ಅನ್ನೋ ತರ ಯಾವತ್ತೂ ಇಲ್ಲ. ಸೊ ಇವತ್ತುವರೆಗೂ ಅಷ್ಟೇ, ಅವತ್ತು ಅಷ್ಟೇ, ಯಾವತ್ತು ಕಲಿಕೆ ಮುಂದುವರಿತಾ ಇರ್ಬೇಕು ಅಂತಾನೆ. ಇದೊಂದ್ ಆಯ್ತು ಬಿಡು ನೆಕ್ಸ್ಟ್ ಏನ್ ಮಾಡ್ತೀಯಾ ಅನ್ನೋ ತರ ಅಷ್ಟೇನೆ. ಸೊ ಅಪ್ಪ ಅಮ್ಮ ಎಲ್ಲರೂ ಖುಷಿ ಪಟ್ಟಿದ್ರು ಅಂಡ್ ನೆಕ್ಸ್ಟ್ ಗೆ ಪ್ರಿಪರೇಷನ್ ಶುರು ಮಾಡ್ಕೊಂಡೆ ಅದಾದ್ಮೇಲೆನೆ. ಸೊ ಆ ತರ. ಇನ್ನು ಸಾಧ್ವಿನಿ ಅವರ ತಂದೆನೂ ಕೂಡ ಸಂಗೀತದಲ್ಲಿ ಇದ್ದಂಥವ್ರು. ಓಕೆ, ಸೊ ಅಪ್ಪನಿಂದ ಕಲ್ತಿದ್ದು ಉಂಟಾ ಅಥವಾ ಅಪ್ಪ ಏಟ್ ಕೊಟ್ಟಿದ್ದು ಅದಿನ್ನೂ ಏನಾದ್ರು ನೆನ್ಪಿದ್ಯಾ? ಆ ತರ ಏನಾದ್ರು ಒಂದು ಸಿಚುಯೇಷನ್ ಆಗಿತ್ತಾ? ಅಪ್ಪ ಆಕ್ಚುಲಿ ನನ್ಗೆ ಪರ್ಫಾರ್ಮ್ ಮಾಡೋದಕ್ಕೆ ಅಪ್ಪನ ಟೀಮ್ ಅಲ್ಲಿ ನಾನು ಯಾವತ್ತು ಹೋಗಿ ಹಾಡ್ತಾ ಇದ್ದೆ. ಚಿಕ್ಕವಳಿದ್ದಾಗ ಅದೇ ಹೇಳಿದ್ನಲ್ಲ 5 ವರ್ಷ ಹಂಗೆ ಸ್ಟೇಜ್ ಹತ್ತಿದ್ದು ಅಂತ. ಸೊ ಒಂದೊಂದೇ ಹಾಡಕ್ಕೆ ಶುರು ಮಾಡಿ ಆಮೇಲೆ ಆಸ್ ಎ ಲೀಡ್ ಸಿಂಗರ್ ಇನ್ ದ ಟೀಮ್ ಆಗಕ್ಕೆ ಬಂದೆ. ಸೊ ಹಾಗೆ ಅಪ್ಪನ ಟೀಮಲ್ಲಿ ಒಂದು ಸುಗಮ ಸಂಗೀತ ಹಾಡುಗಳನ್ನ ಹಾಡೋ ಒಂದು ಜರ್ನಿ ನಂದು ಸ್ಟಾರ್ಟ್ ಆಗಿದ್ದು. ಜೊತೆಯಲ್ಲೇ ಶಾಸ್ತ್ರೀಯ ಸಂಗೀತನು ಲೇಟರ್ ಆನ್ ಸ್ಟಾರ್ಟ್ ಮಾಡ್ಕೊಂಡೆ. ಸೋಲೋ ಕಚೇರಿಗಳನ್ನ ಮಾಡೋದಕ್ಕೆ 3 ಗಂಟೆ ಕಾಲ ಕಂಟಿನ್ಯೂಸ್ ಕಚೇರಿ, ಕ್ಲಾಸಿಕಲ್ ಕಚೇರಿಗಳು. ಸೊ ಇದು ಈಚೆ ಕಡೆ ಭಾವಗೀತೆ ಕಚೇರಿಗಳು, ಭಾವಗೀತೆ ಭಕ್ತಿಗೀತೆ ಕಾರ್ಯಕ್ರಮಗಳು ಎರಡು ಮಾಡ್ತಾ ಇದ್ದೆ. ಸೊ ಅಪ್ಪನ ಒಂದು ಕಾರ್ಯಕ್ರಮಗಳಲ್ಲಿ ಶುರುವಾಗಿದ್ದದು ಆಕ್ಚುಲಿ ಜರ್ನಿ. ಅದಾದ್ಮೇಲೆ ನನ್ನ ಮೇನ್ ನಾನೇ ಲೀಡ್ ಸಿಂಗರ್ ಆಗಿ ಹಾಡುವಂತಹ ಒಂದು ಜರ್ನಿ ಸ್ಟಾರ್ಟ್ ಆಯ್ತು. ಇವಾಗ ನಂದೇ ತಂಡಗಳನ್ನ ಮಾಡ್ಕೊಂಡು ಬೇರೆ ಬೇರೆ ಜಾನರ್ನ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀನಿ. ಓಕೆ, ಇನ್ನು ವೀಕ್ಷಕರೇ, ಇದು ಮಕರ ಸಂಕ್ರಾಂತಿಯ ವಿಶೇಷವಾದಂತಹ ಕಾರ್ಯಕ್ರಮ. ಸಂಕ್ರಮಣದ ಕಾಲದಲ್ಲಿ ನಾವಿದ್ದೀವಿ. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಇದನ್ನ ಸುಗ್ಗಿ ಕಾಲ ಅಂತಾನೂ ಕೂಡ ಕರೀತಾರೆ. ಈ ಸುಗ್ಗಿ ಕಾಲದಲ್ಲಿ ಸುಗ್ಗಿಗೆ ಸಂಬಂಧಪಟ್ಟಂತ ಒಂದು ಗೀತೆ ಹಾಡಿಸ್ಲಿಲ್ಲ ಅಂದ್ರೆ ಹೇಗ್ ಸಾಧ್ಯ ಅಲ್ವಾ? ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸುಗ್ಗಿಗೆ ಸಂಬಂಧಪಟ್ಟಂತ ಒಂದು ಭಾವಗೀತೆಯನ್ನ ಸಾಧ್ವಿನಿಯವರು ನಮಗೋಸ್ಕರ ಹಾಡ್ತಾರೆ. ಸುಗ್ಗಿ ಮಾಡೋಣ ಬಾರವ
ಮನ್ಯಾಗ ಕುಳತಿ ಸುಗ್ಗಿ ಮಾಡೋಣ ಬಾರವಾ ಬಾರವಾ ಸುಗ್ಗಿ ಮಾಡೋಣ ಬಾರವಾ ಗೆಳತಿ ಸುಮ್ಮನ್ಯಾಕ ಕುಳತಿ ಗೆಳತಿ ಸುಮ್ಮನ್ಯಾಕ ಕುಳತಿ ಅಗ್ಗದ ಫಲಗಳ ಕೊಯ್ಯಲಿಕ್ಕೆ ಹೊಲದೋಳು ಅಗ್ಗದ ಫಲಗಳ ಕೊಯ್ಯಲಿಕ್ಕೆ ಹೊಲದೋಳು ಒಗ್ಗಿಲಿ ಕರೆದರೆ ಹಿಕ್ಕಿಲಿ ಹೋಗಿ ಸುಗ್ಗಿ ಮಾಡೋಣ ಬಾರವಾ ಬಾರವಾ ಸುಗ್ಗಿ ಮಾಡೋಣ ಬಾರವಾ ಗೆಳತಿ ಸುಮ್ಮನ್ಯಾಕ ಕುಳತಿ ಓ ಗೆಳತಿ ಸುಮ್ಮನ್ಯಾಕ ಕುಳತಿ ಹೊಲದವ ಕರೆದರೆ ಹೋಗಲೇಬೇಕು ನೆಲೆಯನ್ನು ತಿಳಿಯಬೇಕು ಹೊಲದವ ಕರೆದರೆ ಹೋಗಲೇಬೇಕು ನೆಲೆಯನ್ನು ತಿಳಿಯಬೇಕು ಕುಲದವರೊಂದು ಸಲಗೆಯು ಸಾಕು ಬಲು ಜೋಕಿರಬೇಕು ಕುಲದವರೊಂದು ಸಲಗೆಯು ಸಾಕು ಬಲು ಜೋಕಿರಬೇಕು ಹೊಲದೊಳು ಬೆಳೆದಿಹ ಹುಳ್ಳಿ ಮೆಕ್ಕಿ ಕಸ ಹೊಲದೊಳು ಬೆಳೆದಿಹ ಹುಳ್ಳಿ ಮೆಕ್ಕಿ ಕಸ ತಳದ ಕೋಳಿಯ ದಾಟಿ ಕೊಯ್ಯೋಣ ಗೆಳತಿ ಸುಗ್ಗಿ 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 ಮಾಡೋಣ ಬಾರವಾ ಬಾರವಾ ಸುಗ್ಗಿ ಮಾಡೋಣ ಬಾರವಾ ಗೆಳತಿ ಸುಮ್ಮನ್ಯಾಕ ಕುಳತಿ ಹೋ ಗೆಳತಿ ಸುಮ್ಮನ್ಯಾಕ ಕುಳತಿ ಏಳೆಂಟು ಅಕ್ಕಡಿಯ ಎಣಿಸಿ ನಮ್ಮ ಬಾಳನು ಅದರೋಳು ಎಣಿಸಿ ಏಳೆಂಟು ಅಕ್ಕಡಿಯ ಎಣಿಸಿ ನಮ್ಮ ಬಾಳನು ಅದರೋಳು ದಣಿಸಿ ಕಾಳಕೂಟ ವಿಷ ಎಣಿಸಿ ನಂಟಿನ ಸೋಲುಗಳೆಲ್ಲವ ಗಳಿಸಿ ಕಾಳಕೂಟ ವಿಷ ಎಣಿಸಿ ನಂಟಿನ ಸೋಲುಗಳೆಲ್ಲವ ಗಣಿಸಿ ಬಾಳಿನ ರಾಗಿ ನವಣೆ ಸಜ್ಜೆಯ ಬಾಳಿನ ರಾಗಿ ನವಣೆ ಸಜ್ಜೆಯ ಓಲ್ಯಾಡುತ್ತ ಬಹುರಾಗದಿ ಕೊಯ್ಯುತ್ತ ಸುಗ್ಗಿ 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 ಮಾಡೋಣ ಬಾರವ್ವ ಬಾರವ್ವ ಸುಗ್ಗಿ ಮಾಡೋಣ ಬಾರವ್ವ ಗೆಳತಿ ಸುಮ್ಮನ್ಯಾಕ ಕುಳತಿ ಹೋ ಗೆಳತಿ ಸುಮ್ಮನ್ಯಾಕ ಕುಳತಿ ಶಿಶುನಳ ದೇಶನೇ ಗುರುವು ಅವ ಕರೆದಲ್ಲಿ ಹೋಗೋದು ತರವು ಶಿಶುನಳ ದೇಶನೇ ಶಿಶುನಳ ದೇಶನೇ ಶಿಶುನಾಳ ದೇಶನೇ ಗುರುವು ಅವ ಕರೆದಲ್ಲಿ ಹೋಗೋದು ತರವು ಕಸವ ಕಳೆದು ಕೈ ಕುಡುಗೋಲ ಹಿಡಿಯುತ್ತ ಕಸವ ಕಳೆದು ಕೈ ಕುಡುಗೋಲ ಹಿಡಿಯುತ್ತ ಹಸನಾಗಿ ಹಲವಾರು ಹರಿಸಾಮನವ ಕೊಟ್ಟು ಸುಗ್ಗಿ 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 ಮಾಡೋಣ ಬಾರವ್ವ ಬಾರವ್ವ ಸುಗ್ಗಿ ಮಾಡೋಣ ಬಾರವ್ವ ಗೆಳತಿ ಸುಮ್ಮನ್ಯಾಕ ಕುಳತಿ ಹೋ ಗೆಳತಿ ಸುಮ್ಮನ್ಯಾಕ ಕುಳತಿ ಅಗ್ಗದ ಫಲಗಳ ಕೊಯ್ಯಲಿಕ್ಕೆ ಹೊಲದೋಳು ಅಗ್ಗದ ಫಲಗಳ ಕೊಯ್ಯಲಿಕ್ಕೆ ಹೊಲದೋಳು ಒಗ್ಗಿಲಿ ಕರೆದರೆ ಹಿಕ್ಕಿಲಿ ಹೋಗಿ ಸುಗ್ಗಿ ಮಾಡೋಣ ಬಾರವ್ವ ಬಾರವ್ವ ಸುಗ್ಗಿ ಮಾಡೋಣ ಬಾರವ್ವ ಗೆಳತಿ
ಗೆಳತಿ ಸುಮ್ಮನ್ಯಾಕ ಕುಳತಿ ಓ ಗೆಳತಿ ಸುಮ್ಮನ್ಯಾಕ ಕುಳತಿ ಓ ಗೆಳತಿ ಸುಮ್ಮನ್ಯಾಕ ಕುಳತಿ ಸುಮ್ಮನ್ಯಾಕ ಕುಳತಿ ನೀ ಗೆಳತಿ ಸುಗ್ಗಿ ಮಾಡೋ ಬಾರೋ ಗೆಳತಿ ಸುಗ್ಗಿ ಮಾಡೋಣ ಬಾರೋ ಇನ್ನು ವೀಕ್ಷಕರೇ, ಸುಗ್ಗಿಯ ಕುರಿತಾಗಿ ಒಂದು ಹಾಡನ್ನ ನಮಗೋಸ್ಕರ ಹಾಡಿದ್ದಾರೆ, ನಿಮ್ಮನ್ನೆಲ್ಲರನ್ನು ಕೂಡ ಮನರಂಜಿಸಿದ್ದಾರೆ. ಇನ್ನು ಸಾಧ್ವಿನಿ ಕೊಪ್ಪ ಅಂದ ತಕ್ಷಣ ನಮಗೆ ನೆನಪಾಗುವುದು ಭಾವಗೀತೆಗಳು, ಭಕ್ತಿಗೀತೆಗಳು, ಹಾಗೆ ಕಗ್ಗ ಗೀತೆಗಳು. ಇದರೊಟ್ಟಿಗೆ ಹಲವಾರು ಪ್ರಶಸ್ತಿಗಳನ್ನು ಅವರು ಮುಡಿಗೆ ಏರಿಸಿಕೊಂಡಿದ್ದಾರೆ. ಇನ್ನು ಹಲವಾರು ಧಾರಾವಾಹಿಗಳಲ್ಲಿ ತಮ್ಮ ಛಾಪನ್ನ ಮೂಡಿಸಿದ್ದಾರೆ, ಅಂದ್ರೆ ಅವರ ಧ್ವನಿಯ ಮುಖಾಂತರವಾಗಿ ತಮ್ಮ ಛಾಪನ್ನ ಮೂಡಿಸಿದ್ದಾರೆ. ಹಾಗೆ ಸಿನಿಮಾ ಕ್ಷೇತ್ರದಲ್ಲೂ ಕೂಡ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಸಂಗೀತ ನಿರ್ದೇಶಕಿಯಾಗಿ ಅವರು ಕೆಲಸವನ್ನ ಮಾಡಿದ್ದಾರೆ. ಹಾಗಿದ್ರೆ ಈ ಸಂಗೀತ ನಿರ್ದೇಶಕಿಯ ಅನುಭವ ಹೇಗಿತ್ತು ಅನ್ನೋದನ್ನ ನಾವು ಅವ್ರ ಬಾಯಿಂದ ಕೇಳಿ ತಿಳ್ಕೊಳ್ಳೋಣ. ಸೊ ನೀವು ಸಿನಿಮಾ ಲೋಕಕ್ಕೂ ಎಂಟ್ರಿಯನ್ನ ಕೊಟ್ಟಿದ್ದೀರಾ. ಸೊ ಆ ಒಂದು ಡೈರೆಕ್ಷನ್ ಅಂತ ಹೇಳಿದ್ರೆ ಮ್ಯೂಸಿಕ್ ಡೈರೆಕ್ಷನ್ ಅನುಭವ ಹೇಗಿತ್ತು ನಿಮ್ಗೆ? ಮ್ಯೂಸಿಕ್ ಡೈರೆಕ್ಷನ್ ಅನ್ನೋದು ನಾನು ಯಾವತ್ತೂ ಇಮ್ಯಾಜಿನ್ ಮಾಡ್ಕೊಂಡಿರ್ಲಿಲ್ಲ. ಅಂದ್ರೆ ನಮ್ಮ ತಂದೆ ಕೂಡ ಮ್ಯೂಸಿಕ್ ಕಂಪೋಸಿಂಗ್ ಮಾಡ್ತಾ ಇದ್ರು. ಭಕ್ತಿಗೀತೆ, ಭಾವಗೀತೆ ಎಲ್ಲ ಕೊಪ್ಪದಲ್ಲೇ ಇದ್ಕೊಂಡು ಯೂಸ್ ಟು ಹೋಮ್ ಸ್ಟುಡಿಯೋ ಇಟ್ಕೊಂಡು ಒಂದಷ್ಟು ಆಲ್ಬಮ್ಸ್ ಎಲ್ಲ ಮಾಡೋರು. ಸೊ ಹಾಗೆ ನಾನು ಚಿಕ್ಕ ಪುಟ್ಟದಾಗ ಸುಮ್ಮನೆ ನನ್ಗೋಸ್ಕರ ನಾನು ಮಾಡ್ಕೊಳ್ತಾ ಇದ್ದೆ ಚಿಕ್ಕದಾಗಿ. ಬಟ್ ಒಂದು ಮೀಡಿಯಾ ಹೌಸ್ ಅವರು ಕೇಳಿದ್ರು ಹೀಗೆ ಒಂದು ಕಂಪೋಸಿಂಗ್ ಮಾಡಿ ಇನ್ಸ್ಟಾಗ್ರಾಮ್ ರೀಲಿಗೆ ಅಂತ ಒಂದು ಸಾಂಗ್ ಹಾಡಿ ಅಂತ. ನಾನು ಅನ್ಕೊಂಡೆ ನಾನೇ ಯಾಕೆ ಕಂಪೋಸ್ ಮಾಡಬಾರ್ದು ಇದನ್ನ ಅಂತ. ಸೊ ಕಂಪೋಸ್ ಮಾಡಿ ನಾನು ಅದನ್ನ ರಿಲೀಸ್ ಮಾಡಿದೆ. ಇಟ್ ವೆಂಟ್ ಸಮ್ವೇರ್ ಅಬೌಟ್ 9 ಮಿಲಿಯನ್ ಮೇಲೆ ವ್ಯೂಸ್ ಎಲ್ಲ ಆಯ್ತು ಅದಕ್ಕೆ. ಜೀವನ ಅಂತ ಸಾಂಗು. ಸೊ ಅದು ಒಳ್ಳೆ ಪಾಪ್ಯುಲರ್ ಆದ್ಮೇಲೆ ಒಂದು ಮೂವಿಗೆ ಅಥವಾ ಮತ್ತೆ ಝೀಯಲ್ಲಿ ಧಾರಾವಾಹಿಗಾಗ್ಲಿ ಈ ತರ ಹಲವಾರು ಆಪರ್ಚುನಿಟೀಸ್ಗಳು ಓಪನ್ ಆಯ್ತು. ಬಟ್ ನಾನು ಯಾವತ್ತು ಸಿಂಗರೇ ಮೇನ್ ಆಗಿ, ಜೊತೆಯಲ್ಲಿ ಕಂಪೋಸಿಂಗ್ ಒಂದು ದಾರಿ ಅದಾಗದಕ್ಕೆ ಬಂದಿರೋದ್ರಿಂದ ಅದನ್ನು ಕೂಡ ಮಾಡ್ತಾ ಇದ್ದೀನಿ. ಬಹಳ ಖುಷಿ ಆಗುತ್ತೆ. ಅದನ್ನು ಕೂಡ ಸಿಂಗಿಂಗ್ ಅಷ್ಟೇ ಎಂಜಾಯ್ ಮಾಡ್ತೀನಿ. ಕಂಪೋಸಿಂಗ್ ಮಾಡೋದಾಗ್ಲಿ ಅಥವಾ ಅದನ್ನ ಕಂಪೋಸ್ ಮಾಡಿದ್ರನ್ನ ಹಾಡೋದಾಗ್ಲಿ ಅಥವಾ ಅದಕ್ಕೆ ಮ್ಯೂಸಿಕ್ ಅರೇಂಜ್ಮೆಂಟ್ಸ್ ಮಾಡೋದಾಗ್ಲಿ, ಸೊ ಇದೆಲ್ಲ ತುಂಬಾನೇ ಖುಷಿ ಆಗುವಂತ ಕೆಲಸಗಳು. ಸಂಗೀತ ಹಾಡೋದ್ರ ಜೊತೆಗೆ ಕಲಿಕೆಯ ಜೊತೆಗೆ ಇದು ಕೂಡ ಕಂಪೋಸಿಂಗ್ ಕೂಡ ನಡೀತಾ ಇದೆ. ಓಕೆ. ಇನ್ನು ವೀಕ್ಷಕರೇ, ಸಾಧ್ವಿನಿಯವ್ರನ್ನ ಮಾತಾಡ್ಸೋದಕ್ಕಿಂತ ಹೆಚ್ಚಿಗೆ ಅವರ ಧ್ವನಿಯನ್ನ ಕೇಳಬೇಕು, ಅವರ ಸಂಗೀತವನ್ನ ಕೇಳಬೇಕು ಅಂತ ನೀವೆಲ್ಲರೂ ಕೂಡ ಹಾತೊರಿತಾ ಇದ್ದೀರಾ. ಇನ್ನು ಮುಂದೆ ಒಂದು ಭಾವಗೀತೆಯೊಂದಿಗೆ ನಿಮ್ಮನ್ನ ಮನರಂಜಿಸ್ತಾ ಇದ್ದಾರೆ. ಈ ಭಾವಗೀತೆ ಜೀವನಕ್ಕೆ ಸಂಬಂಧಪಟ್ಟಂತ ಒಂದು ಭಾವಗೀತೆ ಆಗಿದೆ ಅಂತೆ. ಹಾಗಿದ್ರೆ ಆ ಹಾಡನ್ನ ಕೇಳಿ ಅದರ ಅರ್ಥವನ್ನ ನೀವೇ ಅರ್ಥೈಸ್ಕೊಳ್ಳಿ. ಯಾರ ಲೀಲೆಗೋ ಯಾರೋ ಏನೋ ಗುರಿರದೆ ಬಿಟ್ಟ ಬಾಣ, ಇದು ಬಾಳು ನೋಡು ಇದ ತಿಳಿದನೆಂದರೂ ತಿಳಿದ ಧೀರನಿಲ್ಲ. ಹಲವು ತನದ ಮೈ ಮರೆಸುವಾಟವಿದು ನಿಜವು ತೋರದಲ್ಲ. ಅಳುವ ಕಡಲುಳು ತೇಲಿ ಬರುತ್ತಲಿದೆ ನಗೆಯ ಹಾಯ್ದೋಣಿ, ನಗೆಯ ಹಾಯ್ದೋಣಿ. ಅಳುವ ಕಡಲುಳು ತೇಲಿ ಬರುತ್ತಲಿದೆ ನಗೆಯ ಹಾಯ್ದೋಣಿ, ಅಳುವ ಕಡಲುಳು ತೇಲಿ ಬರುತ್ತಲಿದೆ ನಗೆಯ ಹಾಯ್ದೋಣಿ. ಬಾಳ ಗಂಗೆಯ ಮಹಾಪೂರದೊಳು ಸಾವಿನೊಂದು ಬೇಳಿ,
ಹೊರಳುರುಳುವಾಟದಲ್ಲಿ ಅಳುವ ಕಡಲುಳು ತೇಲಿ ಬರುತ್ತಲಿದೆ ನಗೆಯ ಹಾಯ್ದೋಣಿ ನಗೆಯ ಹಾಯ್ದೋಣಿ. ಆಸೆ ಬೂದಿ ತಳದಲ್ಲೂ ಕೆರಳುತ್ತಿದೆ ಕಿಡಿಗಳೆನಿತು ಮರಳೆ. ಆಸೆ ಬೂದಿ ತಳದಲ್ಲೂ ಕೆರಳುತ್ತಿದೆ ಕಿಡಿಗಳೆನಿತು ಮರಳೆ. ಮುರಿದು ಬಿದ್ದ ಮರದ ಕೊರಡಳು ಹೂ ಅರಳಿ. ಮುರಿದು ಬಿದ್ದ ಮರದ ಕೊರಡಳು ಹೂ ಅರಳಿ. ಕೂಡಲಾರದಿದೆ ಯಾಳದಲ್ಲೂ ಕಂಡಿತು ಏಕಸೂತ್ರ. ಕಂಡುದುಂಟು ಬೆಸೆದೆದೆಗಳಲ್ಲೂ ಭಿನ್ನತೆಯ ವಿಕಟ ಹಾಸ್ಯ ಭಿನ್ನತೆಯ ವಿಕಟ ಹಾಸ್ಯ. ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯ್ದೋಣಿ ನಗೆಯ ಹಾಯ್ದೋಣಿ. ಆಸೆ ಎಂಬ ತಳಬೊಡೆದ ದೋಣಿಯಲ್ಲಿ ದೂರ ತೀರಯಾನ. ಆಸೆ ಎಂಬ ತಳಬೊಡೆದ ದೋಣಿಯಲ್ಲಿ ದೂರ ತೀರಯಾನ. ಯಾರ ಲೀಲೆಗೋ ಯಾರೋ ಏನು ಗುರಿರದೆ ಬಿಟ್ಟ ಬಾಣ. ಯಾರ ಲೀಲೆಗೋ ಯಾರೋ ಏನು ಗುರಿರದೆ ಬಿಟ್ಟ ಬಾಣ. ಇದು ಬಾಳು ನೋಡು ಇದು ತಿಳಿದೆನೆಂದರೂ ತಿಳಿದ ಧೀರನಿಲ್ಲ. ಇದು ಬಾಳು ನೋಡು ಇದು ತಿಳಿದೆನೆಂದರೂ ತಿಳಿದ ಧೀರನಿಲ್ಲ. ಹಲವು ತನದ ಮೈ ಮರೆಸುವಾಟವಿದು ನಿಜವು ತೋರದಲ್ಲ. ಬೆಂಗಾಡು ನೋಡು ಇದು ಕಾಂಬ ಬಯಲು ದೊರಕಿಲ್ಲಾದೆ ಅಂತ್ಯ. ಬೆಂಗಾಡು ನೋಡು ಇದು ಕಾಂಬ ಬಯಲು ದೊರಕಿಲ್ಲಾದೆ ಅಂತ್ಯ. ಅದ ತಿಳಿದೆನೆಂದ ಹಲರುಂಟು ತಣಿದೆನೆಂದವರ ಕಾಣೆನಯ್ಯ. ಅದ ತಿಳಿದೆನೆಂದ ಹಲರುಂಟು ತಣಿದೆನೆಂದವರ ಕಾಣೆನಯ್ಯ. ಅರಿ ಬೆಳಕಿನಲ್ಲಿ ಬಾಳಲ್ಲಿ ಸುತ್ತಿ ನಾವೆಷ್ಟೋ ಮರೆತು ಮೆರೆದು ಕೊನೆಗೆ ಕರಗುವೆವು ಮರಣ ತೀರ ಘನತೆ ಮಿರದಲ್ಲಿ ಬೆರೆತು. ಅರೆ ಬೆಳಕಿನಲ್ಲಿ ಬಾಳಲ್ಲಿ ಸುತ್ತಿ ನಾವೆಷ್ಟೋ ಮರೆತು ಮೆರೆದು ಕೊನೆಗೆ ಕರಗುವೆವು ಮರಣ ತೀರ ಘನತೆ ಮಿರದಲ್ಲಿ ಬೆರೆತು ಘನತೆ ಮಿರದಲ್ಲಿ ಬೆರೆತು. ಅಳುವ ಕಡಲುಳು ತೇಲಿ ಬರುತ್ತಲಿದೆ ನಗೆಯ ಹಾಯ್ದೋಣಿ. ಅಳುವ ಕಡಲುಳು ತೇಲಿ ಬರುತ್ತಲಿದೆ ನಗೆಯ ಹಾಯ್ದೋಣಿ. ಬಾಳಗಂಗೆಯ ಮಹಾಪೂರದೊಳು ಸಾವಿನೊಂದು ವೇಣಿ ನೆರೆತಿದೆ. ಬೆರೆತಿದೆ ನೆರೆತಿದೆ ಬೆರೆತಿದೆ ಕುಣಿವ ಮೊರೆವ ತೆರೆ ತೆರೆಗಳು ಅಣಿಯಲ್ಲಿ. ಜನನ ಮರಣಗಳ ಉಪ್ಪು ತಕ್ಕು ಹೊರಳುರುಳುವಾಟದಲ್ಲಿ. ಅಳುವ ಕಡಲುಳು ತೇಲಿ ಬರುತ್ತಲಿದೆ ನಗೆಯ ಹಾಯ್ದೋಣಿ ನಗೆಯ ಹಾಯ್ದೋಣಿ ನಗೆಯ ಹಾಯ್ದೋಣಿ.
ಇನ್ನು ವೀಕ್ಷಕರೇ, ಭಾವಗೀತೆಗಳ ಸುರಿಮಳೆನೆ ಸುರಿಸ್ತಾ ಇದ್ದಾರೆ ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ. ಇನ್ನು ಕುವೆಂಪು ಅವ್ರನ್ನ ನೆನೆಸ್ಕೊಳ್ದೇ ಇದ್ರೆ ಈ ಭಾವಗೀತೆಗೆ ಅರ್ಥವೇ ಇರೋದಿಲ್ಲ. ಹಾಗಾಗಿ ಕುವೆಂಪು ಅವರು ರಚನೆ ಮಾಡಿರುವಂತಹ ಒಂದು ಭಾವಗೀತೆಯನ್ನ ಈಗ ಹಾಡಲಿದ್ದಾರೆ. ಆನಂದಮಯ ಜಗಹೃದಯ ಏತಕ್ಕೆ ಭಯ ಮಾಡೋ ಸೂರ್ಯೋದಯ ಚಂದ್ರೋದಯ ದೇವರ ದಯೆ ಕಾಣೋ ಆನಂದಮಯ ಜಗಹೃದಯ ಆನಂದಮಯ ಜಗಹೃದಯ ಏತಕ್ಕೆ ಭಯ ಮಾಡೋ ಸೂರ್ಯೋದಯ ಚಂದ್ರೋದಯ ದೇವರ ದಯೆ ಕಾಣೋ ಆನಂದಮಯ ಈ ಜಗಹೃದಯ. ಬಿಸಿಲಿದು ಬರೀ ಬೇಸಿಲಲ್ಲವೋ ಸೂರ್ಯನ ಕೃಪೆ ಕಾಣೋ ಸೂರ್ಯನು ಬರೀ ರವಿಯಲ್ಲವೋ ಆ ಭ್ರಾಂತಿಯ ಮಾಡೋ ಬಿಸಿಲಿದು ಬರೀ ಬೇಸಿಲಲ್ಲವೋ ಸೂರ್ಯನ ಕೃಪೆ ಕಾಣೋ ಸೂರ್ಯನು ಬರೀ ರವಿ ಅಲ್ಲ ಆ ಭ್ರಾಂತಿಯ ಮಾಡೋ ಆನಂದಮಯ ಈ ಜಗಹೃದಯ. ರವಿವದನವೇ ಶಿವ ಸದನವೋ ಬರಿ ಕಣ್ಣದು ಮಣ್ಣೋ ಶಿವನಿಲ್ಲದೆ ಸೌಂದರ್ಯವೇ ಶವಮುಖದ ಕಣ್ಣೋ ರವಿವದನವೇ ಶಿವ ಸದನವೋ ಬರಿ ಕಣ್ಣದು ಮಣ್ಣೋ ಶಿವನಿಲ್ಲದೆ ಸೌಂದರ್ಯವೇ ಶವಮುಖದ ಕಣ್ಣೋ ಆನಂದಮಯ ಜಗಹೃದಯ. ಹೃದಯದೊಳೆ ಹೃದಯವ ಕಾಣ್ ಅದೇ ಅಮೃತದ ಹಣ್ಣು ಶಿವ ಕಾಣದೆ ಕವಿ ಕುರುಡನೋ ಶಿವ ಕಾವ್ಯದ ಕಣ್ಣು ಉದಯದೊಳೆ ಹೃದಯವ ಕಾಣ್ ಅದೇ ಅಮೃತದ ಹಣ್ಣೋ ಶಿವ ಕಾಣದೆ ಕವಿ ಕುರುಡನೋ ಶಿವ ಕಾವ್ಯದ ಕಣ್ಣೋ ಆ
ಯಾಕೆ ಭಯ ಮಾಡೋ ಸೂರ್ಯೋದಯ ಚಂದ್ರೋದಯ ದೇವರ ದಯ ಕಾಣೋ ಆನಂದಮಯ ಜಗ ಹೃದಯ ಇನ್ನು ವೀಕ್ಷಕರೇ, ಇವತ್ತಿನ ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಸಾಧ್ವಿನಿ ಕೊಪ್ಪ ಅವರು ಮತ್ತು ಅವರ ತಂಡ ನಮ್ಮನ್ನೆಲ್ಲರನ್ನ ಮನರಂಜಿಸ್ತಾ ಇದೆ. ಭಾವಗೀತೆಗಳ ಸುರಿಮಳೆಗಳನ್ನ ಸುರಿಸ್ತಾ ಇದ್ದಾರೆ. ಹಾಗೆ ಸಂಗೀತದ ರಸದೌತಣವನ್ನ ನಮ್ಗೆಲ್ಲರಿಗೂ ಕೂಡ ಉಣಬಡಿಸ್ತಾ ಇದ್ದಾರೆ. ಇನ್ನು ಈ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ತಲುಪಿದ್ದೀವಿ. ಅಂದ್ರೆ ಕಾರ್ಯಕ್ರಮದ ಕೊನೆಯ ಗೀತೆಯನ್ನ ಹಾಡ್ತಾ ಇದ್ದಾರೆ. ಯಲ್ಲಮ್ಮ ದೇವಿಗೆ ಸಂಬಂಧಪಟ್ಟಂತ ಒಂದು ಗೀತೆಯನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ. ಎಲ್ಲಿ ಕಾಣೆಲ್ಲಿ ಕಾಣಿನ ಎಲ್ಲಮ್ಮನಂತಕಿನ ಎಲ್ಲಿ ಕಾಣೆಲ್ಲಿ ಕಾಣಿನ ಎಲ್ಲಿ ಕಾಣೆಲ್ಲಿ ಕಾಣಿನ ಎಲ್ಲಮ್ಮನಂತಕಿನ ಎಲ್ಲಿ ಕಾಣೆಲ್ಲಿ ಕಾಣಿನ ಎಲ್ಲಿ ಕಾಣೆನು ಶಿವನೊಲ್ಲಾಭಿಯನಿಸಿದಿ ಎಲ್ಲಿ ಕಾಣೆನು ಶಿವನೊಲ್ಲಾಭಿಯನಿಸಿದಿ ಕಲ್ಲಿನೊಳಗೆ ಹುಟ್ಟಿ ಉಗರಗೊಳ್ಳದ ಹಿಡಿದಿ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆಲ್ಲಿ ಕಾಣಿನ ಎಲ್ಲಮ್ಮನಂತಕಿನ ಎಲ್ಲಿ ಕಾಣೆಲ್ಲಿ ಕಾಣಿನ ಎಲ್ಲಿ ಕಾಣೆಲ್ಲಿ ಕಾಣಿನ ಎಲ್ಲಮ್ಮನಂತಕಿನ ಎಲ್ಲಿ ಕಾಣೆಲ್ಲಿ ಕಾಣಿನ. ಬಾಳ ಮಂದಿಗೆ ಬತ್ತಲ ಮಾಡಿರಿ ನೀ ಎಂಥ ಕೆವ್ವ ಬೇವ ನುಡಿಸಿ ಮೋಜ ನೋಡಿರಿ ಬಾಳ ಮಂದಿಗೆ ಬತ್ತಲ ಮಾಡಿರಿ ನೀ ಎಂಥ ಕೆವ್ವ ಬೇವ ನುಡಿಸಿ ಮೋಜ ನೋಡಿರಿ ತಾಳ ಜಾಗಟೆ ಗೆಜ್ಜೆ ತೊಡಿಸಿ ಕಾಲು ಕಂಚಿನ ಬೇಡಿಯ ಹಾಕಿಸಿ ತಾಳ ಜಾಗಟೆ ಗೆಜ್ಜೆ ತೊಡಿಸಿ ಕಾಲು ಕಂಚಿನ ಬೇಡಿಯ ಹಾಕಿಸಿ ಕುಣಿದ್ಯಾಡಿದೆವ್ವ ನೀನು ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆಲ್ಲಿ ಕಾಣಿನ ಎಲ್ಲಮ್ಮನಂತಕಿನ ಎಲ್ಲಿ ಕಾಣೆಲ್ಲಿ ಕಾಣಿನ ಎಲ್ಲಿ ಕಾಣೆಲ್ಲಿ ಕಾಣಿನ ಎಲ್ಲಮ್ಮನಂತಕಿನ ಎಲ್ಲಿ ಕಾಣೆಲ್ಲಿ ಕಾಣಿನ. ಇನ್ನು ವೀಕ್ಷಕರೇ, ಕಾರ್ಯಕ್ರಮದ ಪ್ರಾರಂಭದಲ್ಲಿ ವಿಘ್ನ ವಿನಾಯಕನನ್ನ ನಾವು ನೆನ್ಪು ಮಾಡ್ಕೊಂಡ್ವಿ. ಇನ್ನು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ತಾಯಿಯನ್ನ ಅಂದ್ರೆ ಯಲ್ಲಮ್ಮ ದೇವಿಯನ್ನ ನೆನ್ಪು ಮಾಡ್ಕೊಂಡಿದ್ದೀವಿ. ಆ ದೇವಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರ್ಲಿ, ನಿಮ್ಮೆಲ್ಲರ ಬಾಳು ಬೆಳಕಾಗ್ಲಿ. ಹಾಗೆ ಈ ಮಕರ ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಕೂಡ ಹೊಸತನವನ್ನ ತರಲಿ ಅಂತ ಹೇಳ್ತಾ ಇನ್ನೇನು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ತಲುಪಿದ್ದೀವಿ. ಇನ್ನು ಮಕರ ಸಂಕ್ರಾಂತಿಯ ಸಡಗರ ಸಂಭ್ರಮದ ಆಚರಣೆಯಲ್ಲಿ ಸಂಗೀತದ ರಸದೌತಣವನ್ನ ನಾವು ನಿಮಗೆ ಉಣಬಡಿಸಿದ್ದೀವಿ. ಇನ್ನು ಸಾಧ್ವಿನಿ ಮ್ಯಾಮ್, ಇನ್ನೇನು ಕೊನೆಯ ಹಂತಕ್ಕೆ ನಾವು ತಲುಪಿದ್ದೀವಿ. ಇಷ್ಟೊತ್ತು ನಮ್ಮನ್ನೆಲ್ಲರನ್ನು ಕೂಡ ನೀವು ಮನರಂಜಿಸಿದ್ದೀರಾ. ಇಡೀ ನಿಮ್ಮ ಒಂದು ತಂಡಕ್ಕೆ ನಮ್ಮ ವೀಕ್ಷಕರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಹಾಗೆ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳೋಕೆ ಇಷ್ಟಪಡ್ತೀರಾ? ಆಗ್ಲೇ ಮೊದಲನೇದಾಗಿನೇ ಹೇಳಿದ್ದೀನಿ, ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. 2025 ಈಗಾಗಲೇ ಬಂದಿದೆ, ಯುಗಾದಿ ಇನ್ನೇನು ಬರುತ್ತೆ, ಹೊಸ ವರ್ಷ ಎಲ್ಲರ ಬಾಳು ಸುಖಮಯವಾಗಿರಲಿ ಅಂತ ನಾನು ಕೂಡ ಆಶಿಸ್ತೀನಿ. ಹಾಗೆ ಅಶ್ವವೇಗ ವಾಹಿನಿ ಏನಿದೆಯೋ ಇದು ಈ ವರ್ಷದಿಂದ ಇನ್ನೂ ವೇಗವಾಗಿ ಬೆಳೀಲಿ, ಅತಿ ವೇಗವಾಗಿ ಬೆಳೆದು ಎಲ್ಲರ ಒಂದು ಪ್ರೀತಿಯನ್ನು ಮೆಚ್ಚುಗೆಯನ್ನು ಪಡೀಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಬಹಳ ಖುಷಿಯಾಗಿದೆ. ನಿಮ್ಮೆಲ್ಲರಿಗೋಸ್ಕರ ಒಂದೆರಡು ಹಾಡುಗಳನ್ನು ಹಾಡಿದ್ದೀನಿ, ಒಂದಷ್ಟು ಮಾತುಗಳನ್ನು ಆಡಿದ್ದೀನಿ. ಸೊ ಬಹಳನೇ ಖುಷಿಯಾಗಿದೆ. ಧನ್ಯವಾದಗಳು ಎಲ್ಲರಿಗೂ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಸಂಕ್ರಾಂತಿ ಲಹರಿ ವಿಶೇಷ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಈ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ನೋಡ್ತಾ ಇರಿ, ಇದು ಅಶ್ವವೇಗ ನ್ಯೂಸ್, ಸತ್ಯಾನ್ವೇಷಣೆಯ ಓಟದಲ್ಲಿ. ಧನ್ಯವಾದಗಳು. La 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 la